ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ನಮ್ಮ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಶಾಲೆಗಳಿದಾವೆ, ಅದರಲ್ಲೂ ಪ್ರಾಥಮಿಕ ಶಾಲೆಗಳಿದಾವೆ, ಪ್ರೌಢ ಶಾಲೆಗಳು ಇದೆ. ಮಕ್ಕಳು ಬರ್ತಾರೆ, ಆದರೆ ಆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಇದೇ ಈ ಹೊತ್ತಿನ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಅಕ್ಷರ ಕಲಿಯಬೇಕಾದ ಶಾಲೆಗಳಲ್ಲಿ ಆಗ್ತಿರೋದೇನು? ಬಯಲಾಯಿತು ಗಡಿ ಭಾಗದ ಶಾಲೆಗಳ ಜ್ವಲಂತ ದುಸ್ಥಿತಿ. ಕೇವಲ ಬಿಸಿ ಊಟಕ್ಕಾಗಿ ಶಾಲೆಗೆ ಬರ್ತಿದ್ದಾರ ಮಕ್ಕಳು. ರಾಯಚೂರಿನಲ್ಲಿ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಅಯೋಮಯ. ನಮ್ಮ ರಾಜ್ಯದ ಎಜುಕೇಷನ್ ಮಿನಿಸ್ಟರ್ ನೋಡಲೇಬೇಕು. ಅಕ್ಷರ ಕಲಿಯಬೇಕಾದ ಶಾಲೆಗಳಲ್ಲಿ ಆಗ್ತಿರೋದೇನು? ಬಯಲಾಯಿತು ಗಡಿ ಭಾಗದ ಶಾಲೆಗಳ ಜ್ವಲಂತ ದುಸ್ಥಿತಿ. ಕೇವಲ ಬಿಸಿ ಊಟ ತಿನ್ನೋದಕ್ಕೆ ಶಾಲೆಗೆ ಮಕ್ಕಳು ಬರಬೇಕಾ? ರಾಯಚೂರಿನಲ್ಲಿ ಎಜುಕೇಷನ್ ಸಿಸ್ಟಮ್ ಅಯೋಮಯ. 294 ಪ್ರಾಥಮಿಕ ಶಾಲೆಗಳಿದಾವೆ, 24 ಪ್ರೌಢ ಶಾಲೆಗಳಿದಾವೆ. ಆದರೆ ಆ ಶಾಲೆಗಳ ಶಿಕ್ಷಕರಿಲ್ಲ. ಬಡ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸರ್ಕಾರದ ಚೆಲ್ಲಾಟ. ಖಾಯಂ ಶಿಕ್ಷಕರಿಲ್ಲದೆ ಅತಂತ್ರವಾಯಿತು ಮಕ್ಕಳ ಭವಿಷ್ಯ. ಅತ್ಯಂತ ದುರಂತ ಇದು. ಗುರುಗಳೇ ಇಲ್ಲದೆ ಕಣ್ಣೀರಿಡುತ್ತಿದ್ದಾರೆ ಬಡ ವಿದ್ಯಾರ್ಥಿಗಳು ಮಾಡಿರೋ ತಪ್ಪೇನು? ಕಲಿಕಾಸಕ್ತಿ ಇಲ್ಲದೆ ನಾಮಕಾವಾಸ್ತೆ ಶಾಲೆಗೆ ಬರ್ತಿದ್ದಾರೆ ಮಕ್ಕಳು. ಇದು ರಾಯಚೂರು ಸರ್ಕಾರಿ ಶಾಲೆಗಳ ಮಕ್ಕಳ ದುಸ್ಥಿತಿ. ರಾಯಚೂರಿನ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳು ಬರ್ತಿದ್ದಾರೆ. ಪ್ರೌಢ ಶಾಲೆಗಳಿಗೆ ಮಕ್ಕಳು ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ? ಖಾಲಿ ಬೋರ್ಡ್ ನೋಡ್ಕೊಂಡು ಮಧ್ಯಾಹ್ನ ಸಿಗೋ ಬಿಸಿ ಊಟ ಮಾಡಕೊಂಡು ಮನೆಗೆ ಹೋಗ್ತಿದ್ದಾರೆ. ಅವರಿಗೆ ಅಕ್ಷರ ದಾಸೋಹ ಮಾಡೋದಕ್ಕೆ ಶಿಕ್ಷಕರಿದ್ದಾರಾ? ಇಲ್ಲ. ಇದು ಎಲ್ಲಿ? ರಾಜಸ್ಥಾನ, ಬಿಹಾರ, ಒರಿಸ್ಸಾದಲ್ಲೋ ಅಲ್ಲ, ನಮ್ಮ ಕರ್ನಾಟಕದಲ್ಲಿ. ಯಾವ ಕರ್ನಾಟಕದಲ್ಲಿ ಕಲೆ ಮತ್ತು ವಿದ್ಯೆ ತುಳುಕುತ್ತೋ ಆ ರಾಜ್ಯದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಂದಲೇ ಕಿರಿಯರಿಗೆ ಪಾಠ. ಶಿಕ್ಷಕರಿಲ್ಲದ ಶಾಲೆಗಳಲ್ಲಿ ಇದೇನಾ ಡಿಜಿಟಲ್ ಶಿಕ್ಷಣ? 244 ವಿದ್ಯಾರ್ಥಿಗಳಿದ್ದರೂ ಒಂದೇ ಒಂದು ಖಾಯಂ ಹುದ್ದೆ ಭರ್ತಿಯಾಗಿಲ್ಲ. ವರ್ಷಗಳಿಂದ ಖಾಯಂ ಶಿಕ್ಷಕರಿಲ್ಲದೆ ಶಾಲೆಗಳ ಸ್ಥಿತಿ ಅಯೋಮಯ. ಫ್ರೀಡಂ ಟಿವಿ ವರದಿಯಲ್ಲಿ ಹೊರಬಿತ್ತು ಬೆಚ್ಚಿ ಬೀಳಿಸುವಂತಹ ವರದಿ. ಡಿ.ಕೆ. ಶಿವಕುಮಾರ್ ಅವರ ಮೂಗಿನ ನೇರಕ್ಕೆ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಭಾಷಣದ 2 ಸಾಲುಗಳು ಶಿಕ್ಷಣದ ಬಗ್ಗೆ ಮಾತನಾಡ್ತೀರಿ ನೀವು ಹೋದ ಕಡೆಗಳಲ್ಲಿ. ನಿಮ್ಮ ಆಡಳಿತದಲ್ಲಿ ರಾಯಚೂರಿನಲ್ಲಿ ಶಿಕ್ಷಕರಿಲ್ಲ. ಮಕ್ಕಳಿದ್ದಾರೆ, ಶಾಲೆ ಇದೆ, ಆದರೆ ಶಿಕ್ಷಕರಿಲ್ಲ. ಖಾಯಂ ಶಿಕ್ಷಕರಿಲ್ಲ. ಕನ್ನಡ ಕಾಯುವ ಸರ್ಕಾರದ ಭಾಷಣ ಬರೀ ಬಾಯಿ ಮಾತಿಗೋಸ್ಕರ. ಮಕ್ಕಳ ಭವಿಷ್ಯದ ಜೊತೆ ಆಟವಾಡ್ತಿರೋದು ಯಾಕೆ ಇಲಾಖೆ? ಇದು ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಕಲ್ಯಾಣವೇ? ಶಾಲಾ ವ್ಯವಸ್ಥೆಯ ಕಟು ಸತ್ಯ ಬಿಚ್ಚಿಟ್ಟ ಫ್ರೀಡಂ ಟಿವಿ. ನಾವು ಜನಸಾಮಾನ್ಯರ ಚಾನಲ್ಲು ಸೌಂದರ್ಯಕ್ಕಾಗಿಟ್ಕೊಂಡಿರೋದಲ್ಲ. ನಮ್ಮ ರಾಜ್ಯದ ಪ್ರತಿ ಮಕ್ಕಳ ತಲೆಯಲ್ಲಿ ವಿದ್ಯೆಗಳು ತುಂಬಬೇಕು. ಆ ವಿದ್ಯೆಗಳು ಸಿಗಬೇಕು ಅಂದರೆ ಶಾಲೆಗೆ ಹೋಗಬೇಕು. ಹಾಗಾದರೆ ರಾಯಚೂರಿನ ಶಾಲೆಗಳಲ್ಲಿ ಏನಾಗ್ತಾ ಇದೆ? ಯಾಕೋಸ್ಕರ ಅಲ್ಲಿನ ಶಾಲೆಗಳಿಗೆ ಖಾಯಂ ಶಿಕ್ಷಕರು ಸಿಗ್ತಾ ಇಲ್ಲ? ಇದಕ್ಕೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ರಾಯಚೂರು ಅಂದ್ರೆ ನೆನಪಾಗುವುದು ಬಿಸಿಲು ಮತ್ತು ಹಿಂದುಳಿದ ಜಿಲ್ಲೆ ಅನ್ನೋ ಹಣೆಪಟ್ಟಿ. ಆದ್ರೆ ಈಗ ಈ ಜಿಲ್ಲೆಯ ಅದೆಷ್ಟೋ ಸರ್ಕಾರಿ ಶಾಲೆಗಳ ಭವಿಷ್ಯವೇ ಕತ್ತಲಿಗೆ ಸರಿಯುತ್ತಿದೆ. ಹೌದು, ರಾಯಚೂರು ಜಿಲ್ಲೆಯ ಬರೋಬ್ಬರಿ 318 ಶಾಲೆಗಳಲ್ಲಿ ಕಾಯಂ ಶಿಕ್ಷಕರೇ ಇಲ್ಲ. ಕಾಯಂ ಗುರುಗಳೇ ಇಲ್ಲದ ಮೇಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗೋದಾದ್ರೂ ಹೆಂಗೆ? ಜಿಲ್ಲೆಯ 294 ಪ್ರಾಥಮಿಕ ಶಾಲೆಗಳು ಹಾಗೂ 24 ಪ್ರೌಢ ಶಾಲೆಗಳು ಸೇರಿ ಒಟ್ಟು 318 ಸರ್ಕಾರಿ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರ ಸಂಖ್ಯೆ ಕೇವಲ 0. ಹೌದು, ನೀವು ಕೇಳ್ತಿರುವುದು ಅಕ್ಷರಶಃ ಸತ್ಯ. ಈ 318 ಶಾಲೆಗಳಲ್ಲಿ ಬರೀ ಅತಿಥಿ ಶಿಕ್ಷಕರಿಂದಲೇ ನಾಮಕ ಅವಸ್ಥೆ ಪಾಠ ಬೋಧನೆ ಮಾಡಲಾಗ್ತಿದೆ. ಇದರಿಂದಾಗಿ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳು ದಿಕ್ಕು ತೋಚದಂತಾಗಿದ್ದಾರೆ. ಕಾಯಂ
ಶಿಕ್ಷಕರಿಲ್ಲದೆ ಇರೋದು ಮಕ್ಕಳ ಭವಿಷ್ಯದ ಜೊತೆ ಆಟವಾಡಿದಂತೆ. ಅತಿಥಿ ಶಿಕ್ಷಕರು ಎಷ್ಟು ಅಂತ ನಿಭಾಯಿಸೋಕೆ ಸಾಧ್ಯ? ಅವರಿಗೆ ಸರಿಯಾದ ತರಬೇತಿ ಇರಲ್ಲ, ಜೊತೆಗೆ ಜವಾಬ್ದಾರಿಯ ಕೊರತೆಯೂ ಇರುತ್ತೆ. ಗಡಿ ಜಿಲ್ಲೆಯಾದ ರಾಯಚೂರಿನಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸಬೇಕಂದ್ರೆ ತಕ್ಷಣವೇ ಕಾಯಂ ಶಿಕ್ಷಕರ ನೇಮಕಾತಿಯಾಗಬೇಕು. ಇಲ್ಲದಿದ್ರೆ ಬಡ ವಿದ್ಯಾರ್ಥಿಗಳು ಶಿಕ್ಷಣದ ಹಕ್ಕಿನಿಂದ ಸಂಪೂರ್ಣ ವಂಚಿತರಾಗ್ತಾರೆ. ರಾಯಚೂರು ನಗರದ ಅಕ್ಕಪಕ್ಕದಲ್ಲಿ ಎಲ್ಲ ಟೋಟಲ್ ಶಾಲೆಗಳು, ಪ್ರೌಢಶಾಲೆ ಆಗಲಿ ಪ್ರಾಥಮಿಕ ಶಾಲೆಗಳಾಗಲಿ ಎಲ್ಲ ಸೇರಿದರೆ ಒಟ್ಟು 318ರಿಂದ 320 ಶಾಲೆಗಳಿದ್ದಾವೆ. ಅದರಲ್ಲಿ ಖಾಯಂ ಶಿಕ್ಷಕರೇ ಇಲ್ಲ ರೀ. ಇದು ಹೆಂಗೆ ಸರ್ಕಾರ ಏನು ಕಣ್ಣು ಮುಚ್ಕೊಂಡಿದ್ದಾನಾ, ಇಲ್ಲ DDP ಕಣ್ಣು ಮುಚ್ಕೊಂಡಿದ್ದಾನಾ, ಇಲ್ಲ BO ಕಣ್ಣು ಮುಚ್ಕೊಂಡಿದ್ದಾರೆ, ಇಲ್ಲ ಈ ಅಧಿಕಾರಿಗಳಿಗೆ ಜವಾಬ್ದಾರಿತನನೇ ಇಲ್ವಾ? ಬರೀ ಸ್ಯಾಲ್ರಿ ಬೇಕಾ ಅವರಿಗೆ? ಬರೀ ಸಂಬಳ ಬೇಕಾ? ಶಿಕ್ಷಕರದು ಒಂದು ಮಕ್ಕಳ ಒಂದು ಭವಿಷ್ಯ ಅವ್ರಿಗೆ ಬೇಕಾಗಿಲ್ವಾ? ಹಿನ್ನೆಲೆಯಲ್ಲಿ ಪೋಷಕರ ಆಕ್ರೋಶ ಈಗ ಕಟ್ಟೆಯೊಡೆದಿದೆ. ಅತಿಥಿ ಶಿಕ್ಷಕರಿಂದ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಪಾಲಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಶಾಲೆಗಳಲ್ಲಿ ಕೇಳುವರಿಲ್ಲದೆ, ನೋಡುವರಿಲ್ಲದೆ, ಕಲಿಕಾ ಆಸಕ್ತಿಯೇ ಇಲ್ಲದೆ ಮಕ್ಕಳು ಕೇವಲ ಮಧ್ಯಾಹ್ನದ ಬಿಸಿಯೂಟಕ್ಕಾಗಿ ಶಾಲೆಗೆ ಬರುವಂತಾಗಿದೆ. ಕೆಲವು ಶಾಲೆಗಳಂತೂ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಹಿರಿಯ ತರಗತಿಯ ಮಕ್ಕಳೇ ಕಿರಿಯ ಮಕ್ಕಳಿಗೆ ಪಾಠ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಈಗ ಕೊರ್ತಕುಂದ ಗ್ರಾಮ ಅಂತಂದಾಗ ಅಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚು ಓದಲಿಕ್ಕೆ ಇಷ್ಟಪಡ್ತಿರ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಓದಲಿಕ್ಕೆ ಆಸಕ್ತಿಯನ್ನು ವಹಿಸಿದಾಗ ಅಂಥ ಒಂದು ಶಾಲೆಗಳಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಒಬ್ಬ ಶಿಕ್ಷಕನಿಂದ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಕೂಡ ಒಂದು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದ್ದೇ ಕೂಡ. ಯಾಕಂದರೆ ಬರೀ ನಾವು ಅಷ್ಟೇ ಮಾಡೋದಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಪಾಲಕರು ಕೂಡ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಜ್ವಲಂತ ಉದಾಹರಣೆ ಅಂದ್ರೆ ರಾಯಚೂರು ತಾಲೂಕಿನ ಕೊರ್ತಕುಂದ ಗ್ರಾಮದ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ ಬರೋಬ್ಬರಿ 244 ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಪಾಠ ಮಾಡಲು ಒಬ್ಬನೇ ಒಬ್ಬ ಕಾಯಂ ಶಿಕ್ಷಕನೂ ಇಲ್ಲ. ಇಡೀ ಶಾಲೆಯ ಭವಿಷ್ಯ ಅಯೋಮಯವಾಗಿದೆ. ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಈ ಭಾಗದಲ್ಲಿ ಕನ್ನಡ ಶಾಲೆಗಳು ಸಂಪೂರ್ಣ ಅತಂತ್ರ ಸ್ಥಿತಿಗೆ ತಲುಪಿದೆ. ಸರ್ಕಾರದ ಈ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಶಾಲಾ ಕೊಠಡಿಗಳಿವೆ, ಕಪ್ಪು ಹಲಗೆಗಳಿವೆ, ಕಲಿಯುವ ಉತ್ಸಾಹ ಇರುವ ನೂರಾರು ಬಡ ಮಕ್ಕಳಿದ್ದಾರೆ. ಆದ್ರೆ ಅಕ್ಷರ ಹೇಳಿಕೊಡಬೇಕಾದ ಗುರುಗಳೇ ಇಲ್ಲ. ಗಡಿಭಾಗದ ಕನ್ನಡ ಶಾಲೆಗಳನ್ನು ಉಳಿಸುತ್ತೇವೆ ಎಂದು ಭಾಷಣ ಬಗೆಯುವ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ರಾಯಚೂರಿನ ಈ 318 ಶಾಲೆಗಳ ದುಸ್ಥಿತಿಗೆ ಉತ್ತರಿಸಬೇಕಾಗಿದೆ. ಏನಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಈ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನು ನೇಮಿಸುತ್ತಾ ಅಥವಾ ಬಡ ಮಕ್ಕಳ ಭವಿಷ್ಯವನ್ನು ಹಿಂಗೆಯೇ ಅಂಧಕಾರಕ್ಕೆ ದೂಡುತ್ತಾ ಕಾದು ನೋಡಬೇಕಾಗಿದೆ. ಸತೀಶ್ ಹಿರೇಮಠ, ಫ್ರೀಡಂ ಟಿವಿ, ರಾಯಚೂರು. ನೋಡಿದ್ರಲ್ಲ, ಇದು ರಾಯಚೂರಿನ ಪರಿಸ್ಥಿತಿ. ಒಂದು ದಂಪತಿಗೆ 2-3 ಮಕ್ಕಳಿದ್ದಾಗ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೆ ಇದೇ ಸರ್ಕಾರ ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಳ್ಳುತ್ತೆ. ನಮ್ಮ ಸರ್ಕಾರಿ ಶಾಲೆಗಳು ವಂಶನಾಶದ ಅಂಚಿನಲ್ಲಿದೆ, ಅಳಿವಿನಂಚಿನಲ್ಲಿದೆ. ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ ಯಾವ ಕರ್ಮಕ್ಕೆ ಸೇರಿಸ್ಬೇಕು? ನಾವು ಕೋಳಿ ಗೂಡು ಥರ ಶಾಲೆ ಕಟ್ಟಿದ್ರೆ ಆಗೋದಿಲ್ಲ. ಅಲ್ಲಿಗೆ ಶಿಕ್ಷಕರ ನೇಮಕ ಆಗಬೇಕು. ದಿನ ಬೆಳಗಾದರೆ ತಂದೆ ತಾಯಿ ಮಕ್ಕಳಿಗೆ ತಲೆ ಬಾಚಿ, ಸ್ಕೂಲ್ ಬ್ಯಾಗ್ ಹಾಕಿ, ವಾಟರ್ ಕ್ಯಾನ್ ಕೊಟ್ಟು ಮಕ್ಕಳು ಶಾಲೆಗೆ ಬರಬೇಕಾದ್ರೆ ದಿನಕ್ಕೊಂದು ವಿದ್ಯೆ ಕಲಿಯುವಂತಹ ಒಂದು ಆಸೆಲ್ ಬರ್ತವೆ. ಈ ಶಾಲೆಗಳಲ್ಲೂ ವಿದ್ಯೆ ಸಿಗ್ತಾ ಇದೆಯಾ? ಮಧ್ಯಾಹ್ನ ಊಟ ಕೊಡ್ತಿದ್ದಾರೆ. ಆ ಬಿಸಿ ಊಟವನ್ನು ಹೊರತುಪಡಿಸಿದ್ರೆ ಆ ಮಕ್ಕಳ ಮುಗ್ಧ ಮಸ್ತಿಷ್ಕಕ್ಕೆ ವಿದ್ಯೆ ಅನ್ನೋದು ಕೊಡೋದಕ್ಕಲ್ಲಿ ಶಿಕ್ಷಕರಿಲ್ಲ. ಇದೆಂತಹ ನಾಚಿಗೇಡಿನ ಕೆಲಸ ಅಂದರೆ, ಆ ಶಾಲೆಯ ಹಿರಿ ವಿದ್ಯಾರ್ಥಿಗಳಿರ್ತಾರೆ ನೋಡಿ, ಆ ವಿದ್ಯಾರ್ಥಿಗಳಿಂದ ಪಾಠ ಮಾಡಿಸಿಕೊಳ್ಳಬೇಕಾದ ದರ್ದು ನಮ್ಮ ಮಕ್ಕಳಿಗೇನ್ರಿ? ನಮ್ಮ ಕರ್ನಾಟಕದ ಮಕ್ಕಳಿಗೇನು? ಆ ಮಕ್ಕಳ ತಂದೆ ತಾಯಿ ತೆರಿಗೆ ಕಟ್ಟೋದಿಲ್ವೇನು?
ಆ ಮಕ್ಕಳು ಈ ನಾಡಿನ ಸತ್ಪ್ರಜೆಗಳಾಗಬೇಕಾಗಿರೋ ಮಕ್ಕಳಲ್ವಾ? ಆ ಮಕ್ಕಳಿಗೆ ಸಾಮಾಜಿಕವಾದಂತಹ ವಿದ್ಯೆಯನ್ನು ಕಲಿಸಿಕೊಡಬೇಕಾದವರು ಯಾರು? ಆ ಮುಗ್ಧ ವಯಸ್ಸಿನಲ್ಲಿ ವಿದ್ಯೆ ಕಲಿಸಿಕೊಡದಲೇ ಇದ್ರೆ ಅದು ಯಾವ ಸಂದೇಶವನ್ನು ಸಾರುತ್ತೆ ಅನ್ನೋ ಪರಿಜ್ಞಾನ ಬೇಡ? ಸರಿ, DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಎಜುಕೇಷನ್ ಮಿನಿಸ್ಟ್ರಿ ಯಾರು ಅನ್ನೋದು ಈಗಲೂ ಗೊಂದಲ ಇದೆ. ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಆಗಿದ್ದಾರೆ ಶರಣಪ್ರಕಾಶ್ ಅವರು. ಸೊ ಈಗ ಆ ಖಾತೆ DK ಶಿವಕುಮಾರ್ ಅವರ ಬಳಿಯೇ ಇರುತ್ತೆ. ನೀವು ಯೋಚನೆ ಮಾಡಬೇಕು, ನಿಮ್ಮ ಜೊತೆನೇ ಕೇಳಬೇಕಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸತೀಶ್, ರಾಯಚೂರಿನ ಪ್ರತಿನಿಧಿ, ಸಂಪರ್ಕದಲ್ಲಿದ್ದಾರೆ. ಸತೀಶ್, ನಿಜಕ್ಕೂ ಕೂಡ ಅತ್ಯಂತ ದುರಂತದ ಸ್ಟೋರಿ ರೀ ಇದು. ರಾಯಚೂರಿನಲ್ಲಿ ಸರ್ಕಾರಿ ಶಾಲೆಗಳು ಇದೆಯಾ ಅಂತ ಕೇಳಿದ್ರೆ ಇದೆ. ಎಷ್ಟಿದೆ ಅಂತ ಕೇಳಿದ್ರೆ 300ಕ್ಕೂ ಹೆಚ್ಚು. ಆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇದ್ದಾರಾ ಅಂತ ಕೇಳಿದ್ರೆ ಬರ್ತಿದ್ದಾರೆ, ಆದರೆ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸತೀಶ್? ಸಾಹಿಲ್, ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಅಯೋಮಯ ಸ್ಥಿತಿಗೆ ಇಳಿದಿದೆ. ರಾಯಚೂರು ಜಿಲ್ಲೆಯ ಒಂದರಲ್ಲೇ 318 ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರಿದ್ದಾರೆ. ಅಂದ್ರೆ 318 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. 294 ಪ್ರೈಮರಿ ಶಾಲೆಯಲ್ಲಿ 24 ಪ್ರೌಢಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಅಂದ್ರೆ ನೀವೇ ಈ ಒಂದು ರಾಯಚೂರು ಜಿಲ್ಲೆಯ ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ರಾಯಚೂರು ಜಿಲ್ಲೆ 294 ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ಅಲ್ಲಿ ಎರವಲು ಸೇವೆ ಮತ್ತು ಗೆಸ್ಟ್ ಅತಿಥಿ ಶಿಕ್ಷಕರಿಂದ ಒಂದು ಶಾಲೆಯನ್ನ ರನ್ ಮಾಡಲಾಗ್ತಾ ಇದೆ. ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಮಕ್ಕಳಿಗೆ ಶಿಕ್ಷಣದ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಕೇವಲ ಅವರಿಗೆ ಮೊಟ್ಟೆ, ಬಾಳೆಹಣ್ಣು ಮತ್ತು ಒಂದು ಸರಿಯಾದ ರೀತಿಯಲ್ಲಿ ಇಲ್ಲದ ಒಂದು ಮಧ್ಯಾಹ್ನದ ಒಂದು ಭೋಜನವನ್ನ ಕೊಡಲಾಗ್ತಿದೆ ಹೊರತು ಗುಣಮಟ್ಟದ ಶಿಕ್ಷಣವನ್ನ ಕೊಡಲಾಗ್ತಾ ಇಲ್ಲ. ಸರಿಯಾದ ಒಂದು ಸಮಯಕ್ಕೆ ಒಂದು ಸಮವಸ್ತ್ರ, ಅದು ಒಂದು ಶೂ ಬಿಟ್ರೆ ಮಕ್ಕಳಿಗೆ ಕೊಡಬೇಕಾಗಿದ್ದು, ಅತಿ ಮುಖ್ಯವಾಗಿ ಕೊಡಬೇಕಾಗಿದ್ದು ಒಂದು ಶಿಕ್ಷಣ ಕೊಡುವಲ್ಲಿ ಇಡೀ ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಒಂದು ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ನಾವು ಇಲ್ಲಿ ಕೇವಲ ಮಕ್ಕಳನ್ನ ಒಂದು ಅಡ್ಮಿಷನ್ ಮಾಡ್ಕೊಳ್ಳಾಗುತ್ತೆ ಮತ್ತು ಅವ್ರಿಗೆ ಅಡ್ಮಿಷನ್ ಆದ ನಂತರ ಅವರು ಶಿಕ್ಷಣ ಪಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಅದರ ನಂತರ 1ನೇ ತರಗತಿಯಿಂದ 2ನೇ ತರಗತಿಗೆ, 2ನೇ ತರಗತಿಯಿಂದ 3ನೇ ತರಗತಿಗೆ ಅವ್ರನ್ನ ಎತ್ತುವಳಿ ಮಾಡಲಾಗುತ್ತೆ. ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರನ್ನ ಬುದ್ಧಿವಂತರನ್ನಾಗಿ ಮಾಡಿ, ಒಂದು ಶಿಕ್ಷಿತರನ್ನಾಗಿ ಮಾಡಿ ಅವ್ರನ್ನ ಪಾಸ್ ಮಾಡುವಂತ ಕೆಲಸ ಅಲ್ಲ. ಅವರನ್ನ ಇಲ್ಲಿ ಪ್ರಮೋಟ್ ಮಾಡಿ, ಕೇವಲ ಒಂದು ಭೌತಿಕವಾಗಿ ಪ್ರಮೋಟ್ ಮಾಡಿ ಅವರನ್ನ ಮುಂದಿನ ಶಾಲೆಗಳಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಈ ಬಗ್ಗೆ ಹೋರಾಟಗಾರರು ಹಲವು ಬಾರಿ ಪ್ರಮುಖವಾಗಿ ಶಿಕ್ಷಣದ ಹಲವು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಸಾಹಿಲ್. ಸತೀಶ್, ಇನ್ನು ಅಲ್ಲಿನ ಜಿಲ್ಲಾಡಳಿತದ ಬಗ್ಗೆ ನನಗೊಂದು ನೋವಿರೋದು ಏನು ಅಂತ ಕೇಳಿದ್ರೆ, ತನ್ನ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಶಾಲೆಯ ಈಗಿನ ವಸ್ತು ಸ್ಥಿತಿ, ಪ್ರೆಸೆಂಟ್ ಸಿಚುವೇಶನ್ ಅವರು ಗಮನಕ್ಕೆ ಹೋಗಿಲ್ವಾ? ನಿಜಕ್ಕೂ ಕೂಡ ಇದು ಅತ್ಯಂತ ನನಗಿದು ಆಶ್ಚರ್ಯ ಅನ್ನಿಸ್ತ್ರಿ. 300ಕ್ಕೂ ಹೆಚ್ಚು ಶಾಲೆಗಳಿದಾವೆ. ಆ ಶಾಲೆ ನೋಡ್ರಿ, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರತಕ್ಕಂತಹ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕ ಮ್ಯಾಂಡೇಟ್ರಿ, ಅದು ಕಡ್ಡಾಯ. ಅದು ಈ ಕಾಮನ್ ಸೆನ್ಸ್ ಇಲ್ವೇನು ಇವ್ರುಗಳಿಗೆ? ಸಾಹಿಲ್, ರಾಯಚೂರು ತಾಲೂಕಿನ ಕುರ್ತುಕುಂದ ಅಂತ ಒಂದು ಗ್ರಾಮದಲ್ಲಿ 294 ಜನ ಮಕ್ಕಳಿದ್ದಾರೆ. ಆ ಶಾಲೆಯಲ್ಲಿ 294 ಮಕ್ಕಳಿಗೆ ಒಬ್ಬ ಶಿಕ್ಷಕರಿಲ್ಲ. ಅಲ್ಲಿ ಕೇವಲ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ ಮತ್ತು ಸಮವಸ್ತ್ರ ಕೊಡ್ತಾರೆ, ಆದ್ರೆ ಶಿಕ್ಷಣ ಇಲ್ಲ. 294 ಜನರಿಗೂ ಅಲ್ಲಿ ಅತಿ ಶಿಕ್ಷಕರೇ ಗತಿಯಾಗಿದೆ. ಯಾಕಂದ್ರೆ ಆ ಒಂದು ಇಲ್ಲಿ ಮುಖ್ಯವಾಗಿ ನಾವು ಮತ್ತೆ ಈ ಪಾಲಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸಾಹಿಲ್. ಕೇವಲ ಅತಿಥಿ ಶಿಕ್ಷಕರು ಮತ್ತು ಬೇರೆ ಶಿಕ್ಷಕರಿಂದ ಸತೀಶ್, ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ಹೋರಾಟಗಾರರು ರಮೇಶ್ ವೀರಾಪುರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ರಾಯಚೂರಿನ ಈ ಮಕ್ಕಳು ಅದೇನು ಭಾಗ್ಯ ಪಡ್ಕೊಂಡು ಬಂದಿದ್ದಾರೆ ಸರ್? ಶಾಲೆ ಇದೆ, ಶಿಕ್ಷಕರಿಲ್ಲ, ಬಿಸಿ ಊಟ ಇದೆ, ಆ ಮಕ್ಕಳ ತಲೆಗಳಿಗೆ ವಿದ್ಯೆ ಕಲಿಸ್ಕೊಡೋ ಒಬ್ಬನೇ ಒಬ್ಬ ಇಲ್ಲ. ಇದು ರಾಯಚೂರು ಮಕ್ಕಳು ಪಡ್ಕ ಬಂದಿರೋ ಭಾಗ್ಯ ಇದು. ಸರ್, ಒಂದ್ ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ಇದೆಲ್ಲ ಡಿಜಿಟಲ್ ಇಂಡಿಯಾ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾರೆ, ಮಾತೆತ್ತಿದ್ರೆ ಭಾಗ್ಯಗಳು ಹೇಳ್ತಾರೆ. ಆದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ರಾಯಚೂರಿನಲ್ಲಿ ಇವತ್ತು ಇದು ಕಾಯಂ ಶಿಕ್ಷಕರು ಇಲ್ದಿರೋಂತ ಅದೆಷ್ಟೋ ಶಾಲೆಗಳಿದಾವ ಸರ್. 318 ಸರ್ಕಾರಿ ಶಾಲೆಗಳಿದಾವ. ಮತ್ತು ಏನಂದ್ರೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಯಾವ ಶಾಸಕರು
ಮತ್ತೆ ಮಿನಿಸ್ಟ್ರುಗಳು ಮಾತಾಡ್ತಾ ಇಲ್ಲ ಸರ್. ಹಿಂದೆ ಮಧು ಬಂಗಾರಪ್ಪ ಅವರು ನಮ್ಮ ರಾಯಚೂರು ಜಿಲ್ಲೆಗೆ ಬಂದಾಗ ಅವ್ರಿಗೆ ಗೆರಾವ್ ಹಾಕಿ ನಾವು ಎಚ್ಚರಿಕೆ ಮಾಡಿದೀವಿ, SFI ಸಂಘಟನೆ ಮತ್ತು ಇತರ ಸಂಘಟನೆಗಳಿಂದ. ಅವಾಗ ಏನ್ ಭರವಸೆ ಕೊಟ್ಟಿದ್ರು, ನೀವು ದಯವಿಟ್ಟು ಸಹಕಾರ ಮಾಡಿ, ನಾನು ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿ ಮಾಡ್ತೀನಿ ಅಂತ ಹೇಳಿ. ಅದೆಷ್ಟು ಸಾರಿ ಶೀಘ್ರವಾಗಿ ನೇಮಕ ಮಾಡ್ತೀವಿ ಅಂತ ಹೇಳಿ ಬರೀ ಪೊಳ್ಳು ಭರವಸೆ ಕೊಟ್ಟಿದ್ದಾರೆ ವಿನ ಶಿಕ್ಷಕರ ನೇಮಕಾತಿ ಮಾಡೋದ್ರ ಬಗ್ಗೆ ಇವ್ರಿಗೆ ಯಾವುದೇ ಕಾಳಜಿ ಇಲ್ಲ. ಮತ್ತೆ ರಾಯಚೂರಿನ ಈಗ ಕೊರ್ತಕುಂದ ಅಂತ ಒಂದು ಸರ್ಕಾರಿ ಶಾಲೆ ಇದೆ ಸರ್. ಅಲ್ಲಿ 744 ವಿದ್ಯಾರ್ಥಿಗಳಿದಾರೆ. ಒಬ್ರು ಕೂಡ ಕಾಯಂ ಶಿಕ್ಷಕರಿಲ್ಲ ಅಲ್ಲಿ ಆ ಸ್ಕೂಲಲ್ಲಿ. ಎಷ್ಟೋ ಶಾಲೆಗಳು ಏನಾಗಿವೆ ಅಂದ್ರೆ ಗೆಸ್ಟ್ ಟೀಚರ್ ಮೇಲೆ ಅವಲಂಬಿತರಾಗಿ ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬಡವರ ಮಕ್ಕಳಿಗೆ ಶಿಕ್ಷಣದ ಭಾಗ್ಯ ಈ ಸರ್ಕಾರ ಕೊಡ್ಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ಇವತ್ತು ನಮ್ಗೆ ಪ್ರಶ್ನೆ ಮೂಡ್ತಾ ಇದೆ. ಖಾಸಗೀಕರಣಕ್ಕೆ ಕುಮ್ಮಕ್ಕು ನೀಡಲಿಕ್ಕೆ ಸರ್ಕಾರಿ ಶಾಲೆಗಳನ್ನ ವ್ಯವಸ್ಥಿತವಾಗಿ ದುರ್ಬಲಗೊಳಿಸ್ತಾ ಇದ್ದಾರೆ ಸರ್. ರಮೇಶ್, ಈಗ ಸಾಂದರ್ಭಿಕವಾಗಿ ಇದು ಯಾವ ತಾಲೂಕಿನ ಅಡಿಯಲ್ಲಿ ಬರ್ತವೆ, ಆ ತಾಲೂಕಿನ ಶಾಸಕ ಯಾರು, ಆ ಪುಣ್ಯಾತ್ಮ ಯಾರು ಅನ್ನೋದು ಗೊತ್ತಾಗಬೇಕು. ಆ ಪುಣ್ಯಾತ್ಮ ಅವರು ಶಿವರಾಜ್ ಪಾಟೀಲ್ ಅಂತ ಇದ್ದಾರೆ ಸರ್. ಮತ್ತೆ ಇಲ್ಲಿ ನಮ್ಮ ಶಾಸಕ ಮಾನಪ್ಪ ವಜ್ಜಲ್ರು ಇದ್ದಾರೆ, ಲಿಂಗಸೂರು ತಾಲೂಕು. ಇಲ್ಲಿ ಬಹುತೇಕ ಶಾಸಕರುಗಳು ಕೇವಲ ತಮ್ಮ ವೈಯಕ್ತಿಕ ಅಭಿವೃದ್ಧಿಯನ್ನ ಮಾಡ್ಕೊಂತ ಇದ್ರೆ ವಿನ ಅಗರ್ಭ ಶ್ರೀಮಂತರಾಗ್ತಾ ಇದಾರೆ. ಇವತ್ತು ಮುಂದೆ ಅವ್ರು ಹೇಳಕ್ ಬರಲ್ಲ. ಇವತ್ತು ಅಂಬಾನಿ ಅದಾನ್ ಜೊತೆಗೆ ಪೈಪೋಟಿ ಕೊಡುವಂತ ಮಟ್ಟಿಗೆ ಅವರು ವೈಯಕ್ತಿಕ ಅಭಿವೃದ್ಧಿ ಮಾಡ್ಕೊಂತ ಇದ್ರೆ ವಿನ ಈ ಬಡವರ ಮಕ್ಕಳ ಶಿಕ್ಷಣದ ಬಗ್ಗೆ ಅವರು ಕಿಂಚಿತ್ತು ಅವರು ತುಟಿನೂ ಬಿಸ್ತಾ ಇಲ್ಲ, ತಲೆನೂ ಕೆಡಿಸ್ಕೊಂತ ಇಲ್ಲ. ರಮೇಶ್, ನಿಮಗೆ ಸಾಧ್ಯ ಆಗೋದಾದ್ರೆ ಈ ಸಾಧನೆ ಮಾಡಿರುವ ಆ ಶಾಸಕರನ್ನು ಕರೆದುಬಿಟ್ಟು ಒಂದ್ಸತಿ ಸನ್ಮಾನ ಮಾಡಿ, ಅವ್ರ ಕೊರಳಿಗೆ ಹೂವಿನ ಹಾರ ಹಾಕಿ. ನಿಮ್ಮ ಮೂಗಿನೇರಕ್ಕೆ ನಿಮ್ಮ ತಾಲೂಕಿನ ಮತದಾರರ ಮಕ್ಕಳು ಕಲಿಯುವಂತಹ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಅವರ ಹಸಿ ಆ ಸ್ಕಿನ್ ಇದೆಯಲ್ಲ, ಆ ಚರ್ಮ ಕಿತ್ತು ಬರೋ ಥರದ ಅವಮಾನ ಅದು. ನೋಡಿ, ಅದನ್ನು ಸಹಿಸ್ಕೊಂಡು ಹೆಂಗ್ರಿ ಅವರು ಬದುಕ್ತಾರೆ? ಅದರ ಅರ್ಥ ನಾನು ಹೇಳ್ತಾ ಇರೋದು ನೋಡಿ, ಮಾನಸಿಕವಾಗಿ ಬದುಕೋದಕ್ಕೆ ಸಾಧ್ಯನಾ ಅಂತ. ಮಾನಸಿಕವಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ರಮೇಶ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಜಿಲ್ಲಾಧಿಕಾರಿ ಬಳಿ ಹೋಗುವಂತಹದ್ದು ಅಥವಾ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರೋ ಪ್ರಯತ್ನಗಳಾಗಿದಾವ? ಎಸ್, ಸಂಪರ್ಕ ಕಡಿತ ಆಗಿದೆ ಅನಿಸುತ್ತೆ. ಎಸ್, ಮತ್ತು ಪ್ರಯತ್ನಗಳಾಗ್ತವೆ. ನೋಡಿ ಅಲ್ರಿ, ಹೆಂಗ್ರಿ ಸಾಧ್ಯ ಇದು? ಶಾಸಕನ ಜವಾಬ್ದಾರಿ ಏನು? ಆತನ ಹೆಗಲ ಮೇಲಿರ್ತಕ್ಕಂತಹ ಜವಾಬ್ದಾರಿ ಏನು? ತನ್ನ ತಾಲೂಕಿನ ಮತದಾರರ ಮಕ್ಕಳು ಹೋಗುವಂತಹ ಶಾಲೆಗಳಲ್ಲಿ ಖಾಯಂ ಶಿಕ್ಷಕರಿಲ್ಲ ಅನ್ನೋದೇ ಅತಿ ದೊಡ್ಡ ದುರಂತ. ಇದು ಅತಿ ದೊಡ್ಡ ದುರಂತ. ಅಲ್ಲಿನ ಮತದಾರರು ಹೋಗೋ ವಿಧಾನಸೌಧಕ್ಕೂ ನಮ್ಮ ಪರವಾಗಿ ಮಾತನಾಡು, ನಮ್ಮ ತಾಲೂಕಿನ ಅಭಿವೃದ್ಧಿ ಪರವಾಗಿ ಮಾತನಾಡು, ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕಟ್ಟಕಡೆಯ ನಾಗರಿಕನ ಅಳಲನ್ನು ನೀನು ವಿಧಾನಸೌಧದಲ್ಲಿ ಹೇಳಬೇಕು ಅಂತೇಳಿ ಓಟ್ ಹಾಕಿ ಕಳಿಸ್ಕೊಟ್ಟಿರ್ತಾರೆ. ಆ ತರಹದ ತಾಲೂಕಿನ ಶಾಲಾ ಪರಿಸ್ಥಿತಿ ಇದು. ನಾಳೆ ಈ ಮಕ್ಕಳು ನಮ್ಮ ದೇಶದ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡಬೇಕಾಗಿರೋ ಮಕ್ಕಳು. ಆ ಮಕ್ಕಳಿಗೆ ನೀವು ಅದೇನು ಹೇಳ್ತಾರಲ್ಲ, ಈ ಪ್ರಾಯ ಅನ್ನೋದಿದೆಯಲ್ಲ, ಈ ಪ್ರಾಯ ಕಲಿಯುವಂತಹ ಪ್ರಾಯ, ಆಟ ಆಡ್ಕೊಂಡು ಹೋಗುವಂತಹ ಪ್ರಾಯ ಅಲ್ಲ ಇದು. ಆ ಮಕ್ಕಳಿಗೆ ಈ ಭೂಮಿ ಫಲವತ್ತತೆಗೆ ಬಂದಾಗ ಕೃಷಿ ಮಾಡಬೇಕಂತೆ. ಅದರ ಒಂದು ಸೀಮಿತ ಅವಧಿ ಮುಗಿದ ಮೇಲೆ ನೀವು ಕೃಷಿ ಅಲ್ಲ, ಬೀಜ ಅಲ್ಲ, ಮರನೇ ಇಟ್ಟರೆ ಅದು ಬೆಳೆಯೋದಿಲ್ರಿ. ಈ ಮಕ್ಕಳಿಗೆ ಈಗ ವಿದ್ಯೆ ಕೊಡುವಂತಹ ಕಾಲಘಟ್ಟ, ಆ ಸಂದರ್ಭದಲ್ಲಿ ನೀವು ಕೊಡಬೇಕು. ನಿಮ್ಮ ಜವಾಬ್ದಾರಿ ಇದು. ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ ನಾವು? ಆಲದ ಮರದ ಕೆಳಗೆ ಹಿರಿಯರು ಕೂತು ಆ ಗ್ರಾಮದ ಮಕ್ಕಳನ್ನು ಕರೆಸಿ ಅವರ ಆ ನಿರಕ್ಷರ ಕುಕ್ಷಿ ವಾತಾವರಣ ಇದ್ದಂತಹ ಮನಸ್ಸುಗಳಿಗೆ ವಿದ್ಯೆ ದಾನ ಮಾಡಿದಂತಹ ರಾಜ್ಯದಲ್ಲಲ್ವ ನಾವು ಬದುಕ್ತಾ ಇರೋದು? ವಿಜಯನಗರದಂತಹ ಅತಿ ದೊಡ್ಡ 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 ವಂಶಗಳು ಬಾಳಿ ಬದುಕಿದಂತಹ ನಾಡಿದು. ಕುವೆಂಪುರಂತಹ ಅತಿ ದೊಡ್ಡ ವಿದ್ಯಾ ದಾಸೋಹಿ ಬದುಕಿದಂತಹ ನಾಡಿದು. ಬಸವಣ್ಣ ಬದುಕಿದ ನಾಡಿದು. ಈ ನಾಡಿನಲ್ಲಿ ವಿದ್ಯೆ ಕಲಿಸೋದಕ್ಕೆ ಶಿಕ್ಷಕರಿಲ್ಲ ಅನ್ನೋದಾದ್ರೆ ಅವಮಾನ ಇದು. ತಡ್ಕೊಳ್ಳಕ್ಕಾಗೋದಿಲ್ಲ, ತಾಳಿಕೊಂಡು ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಲಾಖೆ ಗಮನಿಸಬೇಕು, DK ಶಿವಕುಮಾರ್ ಅವರು ಗಮನಿಸಬೇಕು. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಈಗಿರೋ 13 ಮಿನಿಸ್ಟ್ರುಗಳು ಕೂಡ ಗಮನಿಸಬೇಕಿದನ್ನ. ರಾಯಚೂರು ಹೇಳಿ ಕೇಳಿ ಆ ರಾಯಚೂರಿನಲ್ಲಿ ಅಭಿವೃದ್ಧಿ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ ಅಂಗವಿಕಲವ ಪರಿಸ್ಥಿತಿಯಲ್ಲಿ. ಇದೇ ಹೊತ್ತಲ್ಲಿ ಶಿಕ್ಷಣವೂ ಕೂಡ ಕಾಲು ಮುರ್ಕೊಂಡು ಬೀಳ್ಬೇಕಾ? ಯಾವ ತಾಲೂಕಿನಲ್ಲಿ ವಿದ್ಯೆ ಅನ್ನೋದು ಇರೋದಿಲ್ವೋ ಆ ತಾಲೂಕಿನ ಸೌಂದರ್ಯ ನಾಶ ಆಗಿದೆ ಅನ್ನೋ ಸಂದೇಶ ಅದು. ಇದು ನಿಮಗೆ ಅರ್ಥ ಆಗಲ್ಲ. ಇದು ನಮ್ಮ ರಾಜ್ಯ ಬಿಹಾರ ಆಗಬೇಕೇನು?
ನಮ್ಮ ರಾಜ್ಯ ಜಂಗಲ್ ರಾಜ್ಯ ಉತ್ತರ ಪ್ರದೇಶ ಆಗಬೇಕೇನು? ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇರತಕ್ಕಂತಹ ರಾಜ್ಯ ಆಗಬೇಕೇನು ನಮ್ಮ ರಾಜ್ಯ? ಪ್ರತಿ ಬಾರಿಯೂ ಕೂಡ SSLC ಪರೀಕ್ಷಾ ಫಲಿತಾಂಶ ಬಂದಾಗ ಯಾಕೆ ಉಡುಪಿ ಜಿಲ್ಲೆ ಫಸ್ಟ್ ಬರುತ್ತೆ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್ ಬರುತ್ತೆ? ಆ ಜಿಲ್ಲೆಗಳಲ್ಲಿ ಶಿಕ್ಷಣಕ್ಕೆ ಕೊಡ್ತಾ ಇರುವಂಥ ಆಸಕ್ತಿ, ಮಕ್ಕಳು ಮೀನು ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಅಲ್ಲ ಫಸ್ಟ್ ರ್ಯಾಂಕ್ ಬರೋದು. ಆ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದ ಮೇಲೆ ಅಲ್ಲಿ ಆ ಭಾಗದ MLAಗಳು, ಆ ಭಾಗದ ಮಂತ್ರಿಗಳು, ಆ ಭಾಗದ ಕೇಂದ್ರ ಸಚಿವರು, ಆ ಭಾಗದ ಸಂಸದರು ಕೊಡ್ತಾ ಇರ್ತಕ್ಕಂಥ ಆಸಕ್ತಿ ಅದು. ಇನ್ನು ನಮ್ಮ ರಾಯಚೂರದು ಕಥೆನಾ ಇದು? 318 ಶೂನ್ಯ ಶಿಕ್ಷಕರ ಶಾಲೆಗಳು ಇದಾವೆ ಅನ್ನೋದಾದರೆ ಆ ಶಾಸಕನಿಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕಾದ್ರೂ ಹೆಂಗೆ ಮನಸ್ಸು ಬರ್ತಾ ಇದೆ? ಇದು ಅರ್ಥ ಆಗ್ತಾ ಇಲ್ಲ ನಮ್ಮಗಳಿಗೆ. ನಿಮ್ಮ ತಾಲೂಕಿನ 100 ಶಾಲೆಗಳಲ್ಲಿ ಮಕ್ಕಳು ಸುಮ್ಮನೆ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ಬರ್ತಾ ಇದ್ದಾರೆ, ಮಧ್ಯಾಹ್ನದ ಊಟ ತಿನ್ಕೊಂಡು. ಆ ಮಕ್ಕಳ ತಲೆಗಳಿಗೆ ವಿದ್ಯೆ ಕಲಿಸುವಂತಹ ಶಿಕ್ಷಕರಿಲ್ಲ ಅಲ್ಲಿ. ನಿಮಗೆ ಸಹಿಸ್ಕೊಂಡು ಕೂರೋದಕ್ಕೆ ಮನಸ್ಸು ಬಂದಿದ್ದಾದ್ರೂ ಹೇಗೆ? ಆ ತಾಲೂಕಿನ ಜನರಿಗೆ ಕೇಳ್ತಾ ಇದ್ದೀನಿ ನಾನು. ಇಷ್ಟು ತಿಂಗಳು ಸಹಿಸ್ಕೊಂಡು ಕೂತಿದ್ದೆ ನಿಮ್ಮ ದೊಡ್ಡ ಸಾಧನೆ ಅದು. ಮಕ್ಕಳು ಮನೇಲಿದ್ರೆ ಹಠ ಮಾಡ್ತಾರೆ, ಸ್ಕೂಲಿಗಾದ್ರೂ ಹೋಗಿ ಬರಲಿ ಅಂತ ಕಳಿಸೋದಕ್ಕೆ ಅದೇನು ಅಂಗನವಾಡಿನೇನ್ರಿ? ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಅಲ್ಲಿಗೆ ಶಿಕ್ಷಣ ಕಲಿಸುವಂತಹ ಶಿಕ್ಷಕರಿಲ್ಲ. ಎಸಿಗೆ ಉಪನ್ಯಾಸಕಿನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ಅರುಣ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನಿಮಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ರಾಯಚೂರಿನ ಕೆಲ ತಾಲೂಕುಗಳಲ್ಲಿ 100 ಸ್ಕೂಲ್ಗಳಿದಾವಂತೆ, ಆದರೆ ನಿಮ್ಮ ತರಹದ ಶಿಕ್ಷಕಿ ಅಥವಾ ಶಿಕ್ಷಕರು ಅಲ್ಲಿಲ್ಲ ಅನ್ನೋದೇ ಅತಿ ದೊಡ್ಡ ದುರಂತ. ಇದು ನಿಮ್ಮ ಗಮನಕ್ಕೆ ಬಂದಾಗ ನಿಮಗೆ ಹೆಂಗ ಅನ್ನಿಸ್ತು ಮೇಡಮ್? ಸರ್, ಪ್ರತಿ ವರ್ಷ ಇದೇ ಸಮಸ್ಯೆಯನ್ನ ಎಲ್ಲರೂ ಕೂಡ ಎದುರಿಸ್ತಾನೆ ಇದ್ದಾರೆ. ಯಾಕಂತಂದ್ರೆ ಕಾಯಂ ಶಿಕ್ಷಕರು ಇಲ್ಲದ ಕಾರಣ ಏನಾಗ್ತಾ ಇದೆ, ಮಕ್ಕಳ ಕಲಿಕೆಗೆ ಒಂದು ದೊಡ್ಡ ಹೊಡೆತನ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದಾಗ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಭವಿಷ್ಯ ಒಂದು ಚೆನ್ನಾಗಿ ಆಗ್ತದೆ ಅಂತಕ್ಕಂತ ಒಂದು ವಿಚಾರ. ಯಾಕಂತಂದ್ರೆ ಅತಿಥಿ ಉಪನ್ಯಾಸಕರು ಎಷ್ಟು ದಿನ ಇರ್ಬೋದು, ಅವರ ಒಂದು ವೇತನ ಆಗಿರ್ಬೋದು, ಅವರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನ ನೋಡಿದಾಗ ಅವರು ಎಷ್ಟರ ಮಟ್ಟಿಗೆ ಕೊಡ್ತಾರೆ. ಯಾಕಂದ್ರೆ ವೇತನ ಇದ್ದಾಗ ಮಾತ್ರ ಶಿಕ್ಷಕರಿಗೆ ಅನುಕೂಲ ಆದಾಗ ಮಾತ್ರ ಅವರು ಒಳ್ಳೆಯ ಒಂದು ಶಿಕ್ಷಣವನ್ನ ಕೊಡ್ತಾರೆ. ಯಾಕಂದ್ರೆ ಕಾಯಂ ಶಿಕ್ಷಕರಾಗಿರ್ಬೋದು ಅಥವಾ ಅತಿಥಿ ಶಿಕ್ಷಕರಾಗಿರ್ಬೋದು, ಯಾರೇ ಆಗಿರ್ಲಿ, ಯಾರು ಕೂಡ ದುಡ್ಡಿಗಾಗಿ ಮಾಡ್ತಾ ಇರಲ್ಲ, ಮಕ್ಕಳ ಭವಿಷ್ಯಕ್ಕಾಗಿ ಮಾಡ್ತಾ ಇರ್ತಾರೆ. ಸೌಲಭ್ಯಗಳ ಕೊರತೆ ಇದ್ದಾಗ ಮಾತ್ರ ಈ ಒಂದು ವ್ಯವಸ್ಥೆ ಹಾಳಾಗ್ತದೆ ಅಂತಕ್ಕಂಥ ಒಂದು ವಿಚಾರ ಸರ್. ಮೇಡಮ್, ಈಗ ಉದಾಹರಣೆ, ನಾವು ಬಾಡಿಗೆ ಮನೇಲಿದ್ದಾಗ ಹೆಂಗಿರ್ತೀವಿ, ಸ್ವಂತ ಮನೇಲಿದ್ದಾಗ ಹೆಂಗಿರ್ತೀವಿ, ವ್ಯತ್ಯಾಸಗಳಿರ್ತಾವೆ. ಈಗ ನಾನು ಹೇಳ್ತಾ ಇರೋದು, ನಾನು ನೀವು ಕಲಿಯುವಂತಹ ಸಂದರ್ಭದಲ್ಲಿ ಮೇಡಮ್, ನಮ್ಮ ಶಾಲೆಗಳಲ್ಲಿ ಈ ತರಹದೊಂದು ಪರಿಸ್ಥಿತಿ ಎದುರಾದಾಗ ನಮ್ಮ ಮನಸ್ಸಿಗೆ ಆಗಬಹುದಾದ ಆ ನಿಶಬ್ದ ವೇದನೆ ಇದೆಯಲ್ಲ, ಅದು ಈ ಮಕ್ಕಳಿಗೆ ಆಗಬೇಕಾ ಅನ್ನೋದು. ಕಲಿಯುವಂತಹ ವಯಸ್ಸು, ಕಲಿಯುವಂತಹ ಪ್ರಾಯ, ಜಗತ್ತಿನ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ವಿದ್ಯೆ ಕಲಿಸಿಕೊಡಬೇಕಾದಂತಹ ಶಿಕ್ಷಕರಿಲ್ಲ ಅನ್ನೋದಾದರೆ ನಿಜಕ್ಕೂ ಇಲ್ಲಿನ ಸರ್ಕಾರ ಇದೆಯಲ್ಲ ಮೇಡಮ್, ನೆಮ್ಮದಿಯಿಂದ ಮಲಗೋದಕ್ಕೆ ಸಾಧ್ಯ ಆಗದ ಸ್ಥಿತಿ ಇದು. ಆದರೂ ಕೂಡ ನೋಡಿ ಮೇಡಮ್, ನಿಮ್ಮ ಕರ್ತವ್ಯ, ನೀವು ಸಂಬಂಧಪಟ್ಟಂಥ ಇಲಾಖೆಗೆ ಒತ್ತಡ ಹಾಕುವಂತಹ ಪ್ರಯತ್ನ, ಅಲ್ಲಿನ DC-ಗೆ ಇದ್ರ ಬಗ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನಗಳಾಗಿದಾವ ಅರುಣಾ ಮೇಡಮ್? ನಿಮ್ಮ ಕಡೆಯಿಂದ ಯಾವ್ಯಾವ ಪ್ರಯತ್ನಗಳಾಗಿದೆ ಮೇಡಮ್? ಸರ್, ನಾವು ಕೂಡ ಬೇರೆ ಬೇರೆ ಸಂಸ್ಥೆಗಳಿಂದ ಮಾಡಿದಾಗ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಕುಷ್ಟಗಿ ಸರ್ ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಹಲವಾರು ಅರುಣಾ ಮೇಡಮ್, ಸಾರಿ ಟು ಸೇ ದಿಸ್, ಹಾಗೇ ಇರಿ, ಸಂಪರ್ಕದಲ್ಲೇ ಇರಿ. ಸಾಧ್ಯ ಆದರೆ ಮಲ್ಲಿಕಾರ್ಜುನ್ ಸಂಬಂಧಪಟ್ಟಂತ ಇಲಾಖೆ DDPI ಸಿಕ್ಕಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಈಗ ಸರ್ ಹೇಳಿ ಏನು ಹೇಳ್ತಾ ಇದ್ರಿ, ಕ್ಲಾರಿಟಿ ಕೊಡ್ತಾ ಇದ್ರಿ. ಸರ್, ನಾನು ಮಲ್ಲಿಕಾರ್ಜುನ, DDPI ಆಡಳಿತ ರಾಯಚೂರು ಸರ್. ಎಸ್ ಸರ್, ನಮ್ಮಲ್ಲಿ ಶಿಕ್ಷಕ ಕೊರತೆ ಇರತಕ್ಕಂಥದ್ದು ಸತ್ಯ. ಶಿಕ್ಷಕ ಕೊರತೆಯನ್ನು ನಾವು ಗೆಸ್ಟ್ ಟೀಚರ್ ತೆಗೆದುಕೊಂಡು ನಾವು ಕೊರತೆ ಸರಿದೂಗಿಸ್ತಾ ಇದ್ದೀವಿ ಸರ್. ಹಾಗೇನೆ ಎಲ್ಲಿ 0 ಟೀಚರ್ ಇದಾರಲ್ಲ, 0 ಟೀಚರ್ ಸ್ಕೂಲ್ ಇದಾರ ಅಂತಲ್ಲಿ 2-3 ಇರ್ತಕ್ಕಂಥ ಪರ್ಮನೆಂಟ್ ಟೀಚರ್ ಇರ್ತಕ್ಕಂಥ ಶಾಲೆಯಿಂದ ಒಬ್ಬರನ್ನ ಕೊಟ್ಟು. ಎಷ್ಟು ವರ್ಷಗಳ ಕಾಲ ಹಿಂಗೆ ನಿಭಾಯಿಸ್ತೀರಿ? ಏನೊಂದು 2040ವರೆಗೂ ಹಿಂಗೆ ನಿಭಾಯಿಸ್ತೀರೇನು? ಎಷ್ಟು ವರ್ಷ ಮಾಡ್ತಾ ಇದ್ದೀವಿ ಸರ್? ಈಗ ಗೆಸ್ಟ್ ಟೀಚರ್ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ ಸರ್. ಈ ವರ್ಷ ನಮ್ದು
ಫಲಿತಾಂಶ ಉತ್ತಮ ರೀತಿಯಲ್ಲಿ ಬಂದಿದೆ. ರಾಯಚೂರು ಜಿಲ್ಲೆ ಫಲಿತಾಂಶ SSLC ಫಲಿತಾಂಶ ಉತ್ತಮ ರೀತಿಯಲ್ಲಿ ಬಂದಿರತಕ್ಕಂಥ ಗೊತ್ತು. ನಮ್ 94.41% ಉತ್ತಮ ಫಲಿತಾಂಶ ಕಡೆ ಪಡೆದಿದೆ ಸರ್. ಈ ವರ್ಷ ಕೂಡ ಹಾಗೇನೆ ಮಾಡ್ತೀವಿ ನಾವು. ನೋಡ್ರಿ ಎಷ್ಟು ಒಂದು ಗ್ರೇಟ್ ತಾಲೂಕು ರೀ. ನೋಡಿ ಆ ಅತಿಥಿ ಉಪನ್ಯಾಸಕರಿದ್ರೂ ಕೂಡ ಆ ಮಟ್ಟದ ಗುಣಮಟ್ಟದ ಫಲಿತಾಂಶ ಸಿಕ್ಕಿದೆ ಅನ್ನೋದಾದ್ರೆ, ಒಂದು ವೇಳೆ ಅಲ್ಲಿ ಕಾಯಂ ಶಿಕ್ಷಕರು ಬಂದ್ರೆ ಆ ಮಕ್ಕಳದ ವಿದ್ಯಾಭ್ಯಾಸದ ಗುಣಮಟ್ಟ ಇನ್ನೂ ಎಷ್ಟು ಮೇಲೆ ಎತ್ತರಕ್ಕೆ ಹೋಗುತ್ತ್ರಿ. ಖಂಡಿತ ಮಾಡ್ತೀವಿ ಸರ್. ಮಲ್ಲಿಕಾರ್ಜುನ ಅವರು ಒಂದು ಪ್ರಶ್ನೆ ಇದೆ ನೋಡಿ. ಒಂದು ನಿಯಮಗಳಿದಾವೆ. 300ಕ್ಕೂ ಹೆಚ್ಚು ಮಕ್ಕಳಿದಾರಂತೆ ಕೆಲ ಸ್ಕೂಲ್ಗಳಲ್ಲಿ. ಅಂತಹ ಸ್ಕೂಲ್ಗಳಿಗೂ ಕೂಡ ಕಾಯಂ ಶಿಕ್ಷಕರಿಲ್ಲ ಹೌದು ಸರ್. ಈಗ ನಿಮ್ಮ ಕಡೆಯಿಂದ ನಿಮ್ದು ಜವಾಬ್ದಾರಿ. ಈಗ DDP ಅನ್ನುವಾಗ ನಿಮ್ಮ ವ್ಯಾಪ್ತಿಗೂ ಕೂಡ ಬರ್ತವೆ. ಅಲ್ಲಿನ ಕಾಯಂ ಶಿಕ್ಷಕರನ್ನ ಕರೆಸುವಂತ ಪ್ರಯತ್ನಗಳು ನಿಮ್ಮಿಂದಲೂ ಕೂಡ ಆಗಬೇಕು. ಏನೇನಾಗಿದಾವೆ ಸರ್ ನಿಮ್ಮ ಪ್ರಯತ್ನಗಳು? ಸರ್, ನಾವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಾವು ನಮ್ಮ ಕೊರತೆಯನ್ನು ಕೊಟ್ಟಿವಿ ಸರ್. ನಮ್ಮ ಸರ್ಕಾರಕ್ಕೆ ಕೊಟ್ಟಿವಿ ಸರ್. ಸರ್ಕಾರ ಅಂತಂದ್ರೆ ಶೀಘ್ರದಲ್ಲೇ ನೇಮಕಾತಿ ಮಾಡಿಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಕೊಡ್ತಾರೆ ಸರ್. ಮಲ್ಲಿಕಾರ್ಜುನ್ ಅವರೇ, ಈಗ ನಿಮಗೊಂದು ರಿಪೋರ್ಟ್ ಬಂದಿರ್ತಾವೆ. ನಿಮಗೆ ಬಂದಿರೋ ರಿಪೋರ್ಟ್ಗಳ ಪ್ರಕಾರ ನಿಮ್ಮ ತಾಲೂಕಿನ ಎಷ್ಟು ಶಾಲೆಗಳಲ್ಲಿ ಕಾಯಂ ಶಿಕ್ಷಕರಿಲ್ಲ? ಸರ್, ನಮ್ಮಲ್ಲಿ 284 ಪ್ರಾಥಮಿಕ, 24 ಪ್ರೌಢ, ಇಷ್ಟು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಸರ್. ಶಿಕ್ಷಕರಿಂದಾದ್ರೂ ಕೂಡ ನಾವು ಹತ್ತಿರದ ಶಾಲೆಯಲ್ಲಿ ಇರತಕ್ಕಂತ ಕಾಯಂ ಶಿಕ್ಷಕರನ್ನು ತೆಗೆದುಕೊಂಡು ಅಲ್ಲಿಗೆ ಅವ್ರು ನಿಯೋಜನೆ ಮಾಡಿ ಯಾವ ಶಾಲೆ ಕೂಡ ಶಿಕ್ಷಕರಿಲ್ಲ ಅನ್ನುವಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವೀಗ. ಸರ್, ಈಗ ಕಾಯಂ ಶಿಕ್ಷಕರನ್ನ ತರಿಸಲೇಬೇಕು ಅಂತ ಹಠಕ್ಕೆ ಬಿದ್ದರೆ ನಿಮಗೆ ತರಿಸೋದಕ್ಕೆ ಸಾಧ್ಯ ಇಲ್ವೇನು? ಸರ್ಕಾರದ ನಿಯಮಗಳು ಸರ್, ಸರ್ಕಾರದ ಮಟ್ಟದಲ್ಲಿ ಇದು ಆಗ್ತಾ ಇದೆ ಸರ್. ನೇಮಕಾತಿ ನೀವು ಅನ್ಯಥಾ ಭಾವಿಸೋದು ಬೇಡ. ನನಗೆ ನೋವಾಗ್ತಾ ಇದೆ ಸರ್. ನೀವು ಹೇಳ್ತಾ ಇದ್ರಿ 294 ಪ್ರಾಥಮಿಕ, 24 ಪ್ರೌಢ. ಆ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರಿಲ್ಲ ಸರ್. ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಸರ್. ಸರ್, ನೀವು ಜಿದ್ದಿಗೆ ಬೀಳಬೇಕು, ಹಠಕ್ಕೆ ಬೀಳಬೇಕು ಸರ್. ನೀವು ದಯವಿಟ್ಟು ಇವತ್ತೇ ಇದ್ರ ಬಗ್ಗೆ ಒಂದು ಕ್ರಮ ಆಗಬೇಕು. ಇಷ್ಟು ಶಾಲೆಗಳಲ್ಲಿ ನಿಮಗೆ ಸಾಧ್ಯ ಅಂತ ಎಷ್ಟು ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನ ತರಿಸೋದಕ್ಕೆ ಸಾಧ್ಯನೋ ಇವತ್ತು ಕ್ರಮ ಆಗಬೇಕು. ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇರೋದು ಅದೇ ಸರ್. ಇದು ತಮ್ಮಲ್ಲಿ ಆದೇಶ ಮಾಡ್ತಾ ಇರೋದಲ್ಲ, ನಾವು ಒಂದು ಮನವಿಯ ರೂಪದಲ್ಲಿ ಮಾಡ್ತಾ ಇದೀವಿ. ಮಲ್ಲಿಕಾರ್ಜುನ್ ಅವರೇ, ಸರ್, ತಮಗೆ ಗೊತ್ತಿರುವಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗೋದ್ರ ಬಗ್ಗೆ ನಮ್ಮ ಸರ್ಕಾರ ಹೇಳಿದೆ ಸರ್. ಶೀಘ್ರದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತದೆ ಸರ್. ನಮ್ಗೆ ಮುಂದಿನ ದಿನಗಳಲ್ಲಿ ಕಾಯಂ ಶಿಕ್ಷಕರು ಸಿಗ್ತಾರೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮಲ್ಲಿಕಾರ್ಜುನ್ ಅವರು ಮಾತನಾಡ್ತಾ ಇದ್ರು, ಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ರು. ನಮ್ಮಿಂದ ಸಾಧ್ಯ ಆಗೋ ಮಟ್ಟಕ್ಕೆ ನಮ್ಮಿಂದ ಏನೇನು ಸಾಧ್ಯನೋ ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹಂಗೆ ಹೇಳಿದ್ರೆ ಸಾಲದು, ಪ್ರಾಕ್ಟಿಕಲ್ ಆಗಬೇಕು. ಇನ್ನು ನಿಮ್ಮ ಸುತ್ತಮುತ್ತಲೂ ಇದೇ ತರಹದ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ, ನಿಯಮ ಉಲ್ಲಂಘನೆ ನಡೀತಾ ಇದೆಯಾ? ನೀವು ಕೂಡ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಮೊರೆ ಹೋಗಬಹುದು, ನಮ್ಮಲ್ಲಿ ದೂರು ದಾಖಲು ಮಾಡಬಹುದು. ಹಾಗಾದರೆ ನೀವು ಸಂಪರ್ಕಿಸಬೇಕಾದ ವಾಟ್ಸಾಪ್ ಸಂಖ್ಯೆ 9668665149. ಈ ನಂಬರಿಗೆ ನೀವು ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಿ. ಇನ್ನು ನೀವು ನಮ್ಮ ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿಗೂ ಕೂಡ ಭೇಟಿ ಕೊಡ್ಬೋದು. ನೀವು ಭೇಟಿ ಕೊಡಬೇಕಾದಂತಹ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇಲ್ಲಿಗೆ ಬಂದು ನೀವು ದೂರು ದಾಖಲು ಮಾಡಬಹುದು. ಸೊ ಇವತ್ತು ನಮ್ಮ ರಾಯಚೂರು ತಾಲೂಕಿನ ಕಥೆಯನ್ನು ಹೇಳಿದ್ವಿ. ಆ ಕಥೆಗೊಂದು ಉತ್ತರ ಸಿಗಬೇಕು. ಸಿಗುವವರೆಗೂ ಕೂಡ ಕಂಪ್ಲೇಂಟ್ ಬಾಕ್ಸ್ ಬಿಡೋದಿಲ್ಲ.